ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಎಲ್ಲರೂ ಹೇಗಿದ್ದೀರಾ, ಒಳ್ಳೆಯರಿದ್ದೀರಾ ಅಂತ ಅನ್ಕೋತೀನಿ. ಹಾಗೂ ಗಣೇಶ ಚತುರ್ಥಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಫ್ರೆಂಡ್ಸ್. ನಿಮ್ಮ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಉದುರ್ತಾ ಇದೆ, ನಿಮ್ಮ ಕೂದಲಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ, ಹಾಗೂ ನಿಮ್ಮ ಕೂದಲು ಅಂದರೆ ಹೇರ್ ಗ್ರೋತ್ ನಿಂತು ಬಿಟ್ಟಿದೆ ಅಂದಾಗ ಈ ಒಂದು ವಿಡಿಯೋ ನಿಮ್ಮ ಸಲುವಾಗಿ. ಹಾಗೂ ಜಾಸ್ತಿ ಪ್ರಮಾಣದಲ್ಲಿ ಕೂದಲು ಉದುರೋಗಿ ನಿಮ್ಮ ಹೇರ್ ಲೈನ್ ಏನಿದೆಯಲ್ಲ ಅದು ದೊಡ್ಡದಾಗ್ತಾ ಇದೆ ದಿನಕ್ಕೂ ದಿನ ಅಂದಾಗ ಈ ಒಂದು ವಿಡಿಯೋ ಖಂಡಿತ ನೀವು ನೋಡಿ ಟ್ರೈ ಮಾಡಬಹುದು. ಹಾಗೂ ಯಾರದೆಲ್ಲ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಡ್ರೈ ಆಗಿಬಿಟ್ಟಿದ್ದೇವಲ್ಲ, ಫ್ರೀಸಿ ಹೇರ್ಸ್ ಆಗಿಬಿಟ್ಟಿದೆಯಲ್ಲ, ಅವ್ರ ಸಲುವಾಗೂ ಸಹ ಇವತ್ತಿನ ಈ ಒಂದು ಹೋಮ್ ರೆಮಿಡಿ ನೀವು ಟ್ರೈ ಮಾಡಿ ಖಂಡಿತ ನಾನು ಹೇಳೋ ರೀತಿಯಲ್ಲಿ ಹಚ್ಕೊಂಡ್ರೆ ನಿಮಗೆ ಒಳ್ಳೆ ಪರಿಣಾಮ ಸಿಗ್ಬೋದು ಫ್ರೆಂಡ್ಸ್. ಹೋಪ್ ಮಾಡ್ತೀನಿ ಈ ಒಂದು ವಿಡಿಯೋ ನಂದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗೂ ನೀವು ಇದನ್ನು ಯೂಸ್ ಮಾಡಿ ಏನಾದರೂ ಉಪಯೋಗ ಮಾಡ್ಕೋಬಹುದು ಅಂತ ಹೋಪ್ ಮಾಡಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ನಾನು ಹೇಳೋ ರೀತಿಯಲ್ಲಿ ಟ್ರೈ ಮಾಡಿ ಹಾಗೂ ಒಳ್ಳೆ ಕೂದಲನ್ನು ಪಡ್ಕೊಳ್ಳಿರಿ. ಇವಾಗ ನೋಡಿ 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಯಾಕಂದರೆ ಇದು ನಮ್ಮ ಕೂದಲಿಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಕೂದಲು ಉದುರೋ ಸಮಸ್ಯೆ ಇದೆಲ್ಲ ಅವರು ಈರುಳ್ಳಿ ಜ್ಯೂಸನ್ನ ಕಂಟಿನ್ಯೂಸ್ ಆಗಿ ತನ್ನ ತಲೆಗೆ ಹಚ್ಕೊಳ್ಬೇಕು. ಇವಾಗ ಒಂದು 4 ರಿಂದ 5 ಈರುಳ್ಳಿ ನಾನು ತೊಗೊಂಡು ಸ್ವಚ್ಛ ರೀತಿಯಲ್ಲಿ ಅದರ ಸೊಪ್ಪೆ ಸುಲಿದು ತೊಳ್ಕೊಂಡು ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಪೀಸ್ ಆಗಿ ಕಟ್ ಮಾಡ್ಕೊತೀನಿ. ಏಕೆಂದರೆ ನಮಗೆ ಇದ್ರ ಒಳ್ಳೆ ಪೇಸ್ಟ್ ಮಾಡ್ಕೊಳ್ಬೇಕು ಆಗಿದೆ. ಅಂದರೆ ನಮಗೆ ಈರುಳ್ಳಿ ಜ್ಯೂಸ್ ಬೇಕಾಗುತ್ತೆ, ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಈರುಳ್ಳಿ ಜ್ಯೂಸು. ಹಾಗಾಗಿ ಈ ಥರ ಪೀಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ 3 ಸ್ಟೆಪ್ಸ್ನ ಹೇಳ್ತಾ ಇದ್ದೀನಿ, ಅಂದರೆ 3 ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಯಾವ್ಯಾವ ಪ್ರಾಬ್ಲಮ್ ಇದೆಯಲ್ಲ ಆ ಒಂದು ಪ್ರಾಬ್ಲಮ್ನ ಪಟ್ಟಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಮೊದಲಿನ ವಿಡಿಯೋ ಯಾರಿಗಂದರೆ ಡ್ರೈ ಹೇರ್ ಸಲುವಾಗಿ, ಯಾರ್ದೆಲ್ಲ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಡ್ರೈ ಆಗಿಬಿಟ್ಟಿದೆಯಲ್ಲ ಮೊದಲಿನ ವಿಡಿಯೋ ಅವರ ಸಲುವಾಗಿ. ಸೆಕೆಂಡದು ಅಂದರೆ ಯಾರಿಗೆಲ್ಲ ಫ್ರೀಜಿ ಅಂದರೆ ತುಂಬ ಕೂದಲು ಸ್ಕ್ಯಾಲ್ಪ್ಸ್ನಲ್ಲಿ ಇಚಿಂಗ್ ಆಗ್ತಾಯಿದೆ ಹಾಗೂ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೀತಲ್ಲ, ಕೂದಲು ತುಂಬಾ ಡ್ರೈ ಆಗಿಬಿಟ್ಟಿದೆ, ಕೂದಲು ತುಂಬ ಫ್ರೀಜಿ ಆಗಿಬಿಟ್ಟಿದೆ, ಹಾಗೂ ನಿಮ್ಮ ಕೂದಲಲ್ಲಿ ಆ ಒಂದು ಹೊಳಪು ಇಲ್ಲ ಅಂದರಿಗೆ ಸೆಕೆಂಡ್ ರೆಮಿಡಿ. ಹಾಗೂ 3ನೇ ರೆಮಿಡಿ ಯಾಕಂದರೆ ಯಾರಿಗೆಲ್ಲ ಬೇಗನೆ ತನ್ನ ಕೂದಲನ್ನು ಬೆಳವಣಿಗೆ ಮಾಡ್ಕೋಬೇಕಾಗಿದೆ. ನೀವು ಸಾಕಷ್ಟು ರೆಮಿಡೀಸ್ನ ಟ್ರೈ ಮಾಡಿ ಇವಾಗ ಸೋತು ಹೋಗಿದ್ದೀರಾ ಅಂದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿದ್ರೆ ನಿಮಗೆ ಖಂಡಿತ ರಿಸಲ್ಟ್ ಸಿಗೋದು. ಇವಾಗ ಇದನ್ನು ನಾನು ಮಿಕ್ಸಿ ಒಳಗೆ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ರೀತಿಯಲ್ಲಿ ಈರುಳ್ಳಿ ಜ್ಯೂಸ್ ಸಿಕ್ಕಿಬಿಡುತ್ತೆ. ನಮ್ಮ ಇವತ್ತಿನ ಸ್ಟಾರ್ ಇಂಗ್ರೀಡಿಯೆಂಟ್ ಈರುಳ್ಳಿ ಜ್ಯೂಸ್. ಇದನ್ನು ಬಳಸಿ ನಾನು ನಿಮಗೆ 3 ಉಪಾಯಗಳನ್ನು 3 ಮನೆ ಮದ್ದನ್ನು ಹೇಳ್ಕೊಡ್ತೀನಿ. ಇವಾಗ ನೋಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಂಡಾಯಿತು. ಈ ಥರ ಒಂದು ಕಾಟನ್ ಬಟ್ಟೆನ ತೊಗೊಂಡು ಇವಾಗ ನಾನು ಇದನ್ನು ಸೋರಿಸ್ಕೊತೀನಿ, ಅಂದರೆ ಪೂರ್ತಿಯಾಗಿ ಈರುಳ್ಳಿ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಇವಾಗ ನೋಡಿ ನೀವು ಯಾವ ಥರ ಕಂಫರ್ಟೇಬಲ್ ಇದ್ದೀರಲ್ಲ ಆ ಥರ ಮಾಡ್ಕೋಬಹುದು. ನೀವು ಜಾರೆಲ್ಲ ಕೂಡ ಸೋಸ್ಕೋಬೋದು. ಆದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಜ್ಯೂಸ್ ವೇಸ್ಟ್ ಆಗೋದಿಲ್ಲ. ಪೂರ್ತಿಯಾಗಿ ಒಂದು ನಮಗೇನು ರೆಮಿಡಿ ಸಲುವಾಗಿ ಬೇಕಾಗುತ್ತೆಲ್ಲ ಅದು ಜಾಸ್ತಿ ಪ್ರಮಾಣದಲ್ಲಿ ನಮ್ಮನ್ನು ಸಿಕ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಈರುಳ್ಳಿ ಜ್ಯೂಸ್ ನಮಗೆ ಸಿಕ್ಬಿಟ್ಟಿದೆ ಅಂತ. ಇವಾಗ ಮೊಟ್ಟ ಮೊದಲಿನ ವಿಡಿಯೋ ಯಾರ ಸಲುವಾಗಿ ಅಂದರೆ ಯಾರಿಗೆಲ್ಲ ತುಂಬ ಕೂದಲು ಡ್ರೈ ಆಗಿಬಿಟ್ಟಿದೆಲ್ಲ ಅವ್ರ ಸಲುವಾಗಿ ಮೊದಲಿನ ವಿಡಿಯೋ. ನಾನು ಹೇಳೋ ರೀತಿಯಲ್ಲಿ ನೀವು ಈ ಒಂದು ರೆಮಿಡಿನ ಹಚ್ಕೊಂಡ್ರೆ ನಿಮಗೆ ಖಂಡಿತ ಪರಿಹಾರ ಸಿಗೋದು. ಹಾಗೂ ಡ್ರೈ ಹೇರ್ ಹೋಗಿ ನಿಮ್ಮ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಸಾಫ್ಟ್ ಹಾಗೂ ಸಿಲ್ಕಿ ಆಗೋದು. ಇವಾಗ ನೋಡಿ ಈ ಒಂದು ಈರುಳ್ಳಿ ಜ್ಯೂಸ್ ನಮಗೆ ರೆಡಿ ಆಗಿಬಿಟ್ಟಿದೆ. ಇದನ್ನು ಬಳಸಿ ಮೊದಲಿನಿಂದ ಉಪಾಯ ಹೇಳ್ತೀನಿ. ಇವಾಗ ನೋಡಿ ಈರುಳ್ಳಿ ಜ್ಯೂಸ್ 2 ರಿಂದ 3 ಸ್ಪೂನಷ್ಟು ತೊಗೋಬೇಕು. ಇದನ್ನು ನಿಮ್ಮ ಸ್ಕ್ಯಾಲ್ಸ್ ಮೇಲೆ ನಾನು ಹೇಳೋ ರೀತಿ ಹಚ್ಕೊಂಡ್ರೆ ಹಾಗೂ ನಂತರ ನಿಮ್ಮ ಕೂದಲಿಗೆ ನೀವು ಕೋಂಬ್ ಅಂದರೆ ಹಿಕ್ಕೊಳ್ಬೇಕು. ಅಂದರೆ ನಿಮ್ಮ ಸ್ಕ್ಯಾಲ್ಸ್ ಮೇಲೆ ಇರತಕ್ಕಂಥ ಡ್ಯಾಂಡ್ರಫ್ ಇರಲಿ ಅಥವಾ ಒಂದು ಯಾವುದೇ ಪದಾರ್ಥ ಇರಲಿ ಅದು ಒಳ್ಳೆ ರೀತಿಯಲ್ಲಿ ಹೊಂಟೋಗ್ಬಿಡುತ್ತೆ. ಇವಾಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ, ಪ್ಯೂರ್ ಕೊಬ್ಬರಿ ಎಣ್ಣೆ. ಈ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ನಿಮ್ಮ ಸ್ಕ್ಯಾಲ್ಸ್ಗೆ ಹಚ್ಕೋಬೇಕು. ನಂತರ ಇದಕ್ಕೆ ನೀವು ಹಿಕ್ಕೊಂಡ್ರೆ ಅಂದರೆ ಕೋಮ್ ಮಾಡಿಕೊಂಡ್ರೆ ನಿಮ್ಮ ಡ್ರೈನೆಸ್ಗೆ ಪರಿಹಾರ ಸಿಕ್ಕಿಬಿಡುತ್ತೆ. ಇದನ್ನು ನೀವು ದಿನಾಲೂ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕಂಟಿನ್ಯೂಸ್ ಮಾಡಿದ್ರೆ ನಿಮಗೆ ಡ್ರೈನೆಸ್ ಪ್ರಾಬ್ಲಮಿಂದ ಪರಿಹಾರನ ಪಡ್ಕೊಳ್ಬೋದು. ಇದು ನಮ್ಮ ಮೊದಲನೇದು. ಇವಾಗೂ ಸೆಕೆಂಡ್ ಟಿಪ್ ಅಂದರೆ ಸೆಕೆಂಡ್ ಮನೆಮದ್ದು. ಇವಾಗ ನೋಡಿ ಸೆಕೆಂಡ್ ಸ್ಟೆಪ್ ಏನಂದರೆ ಯಾರಿಗೆಲ್ಲ ತುಂಬ ಕೂದಲು ಫ್ರೀಜಿ ಆಗಿಬಿಟ್ಟಿದೆ ಅಂದರೆ ಗುಂಜು ಬೀಳ್ತಾ ಇದೆ ಜಾಸ್ತಿ, ಒಳ್ಳೆ ರೀತಿಯಲ್ಲಿ ಕೂದಲಿ ಹೊಳಪಿಲ್ಲ, ಶೈನ್ ಇಲ್ಲ ಅಂದವರಿಗೆ
ಇವಾಗ ನಾನು ಇಲ್ಲಿ ಹನಿ ಅಂದರೆ ಜೇನುತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಜೇನುತುಪ್ಪ ಆ್ಯಡ್ ಮಾಡೋದ್ರಿಂದ ಕೂದಲಿಗೆ ಬ್ಲೀಚ್ ಅಂತೀರ ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ಇದರಲ್ಲಿ ಹೈಡ್ರೋಜನ್ ಆಕ್ಸಿಡೆಂಟು ಜಾಸ್ತಿ ಪ್ರಮಾಣದಲ್ಲಿ ರಿಲೀಸ್ ಆಗೋದಿಲ್ಲ. ಹಾಗಾಗಿ ಇದು ನಿಮ್ಮ ಕೂದಲಿಗೆ ಬ್ಲೀಚ್ ಮಾಡೋದಿಲ್ಲ ಹಾಗೂ ಕೂದಲು ಕೆಂಪಾಗೋದಿಲ್ಲ. ಕೆಂಪಾಗೋಬಿಟ್ಟು ಈ ಒಂದು ರೆಮಿಡೀಸ್ನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕೂದಲು ಕಪ್ಪಾಗುತ್ತವೆ ಹಾಗೂ ಸಾಫ್ಟ್ ಹಾಗೂ ಶೈನಿ ಹೇರನ್ನು ನೀವು ಪಡ್ಕೋತೀರ. ನಿಮ್ಮ ಕೂದಲು ಸಾಕಷ್ಟು ರೀತಿಯಲ್ಲಿ ಸಾಫ್ಟ್ ಆಗುತ್ತವೆ, ಶೈನಿ ಆಗುತ್ತವೆ ಹಾಗೂ ನಿಮ್ಮ ಕೂದಲಿಗೆ ಒಂದು ಗ್ಲಾಸಿ ಲುಕ್ ಈ ಒಂದು ರೆಮಿಡಿ ಕೊಡುತ್ತೆ. ಹಾಗಾಗಿ ಈ ಒಂದು ಸೆಕೆಂಡ್ ರೆಮಿಡಿ ಸಹ ನೀವು ಈ ಥರ ಯಾರಿಗೆಲ್ಲ ಫ್ರೀಝಿ ಹೇರ್ಸ್ ಇದೆಲ್ಲ ಅವರು ಟ್ರೈ ಮಾಡ್ಕೋಬಹುದು. ಇವಾಗ ನೋಡಿ, ಫಸ್ಟ್ ಡ್ರೈ ಹೇರ್ ಸಲುವಾಗಿ, ಸೆಕೆಂಡ್ ಫ್ರೀಝಿ ಹೇರ್ ಸಲುವಾಗಿ. ಇವಾಗ ಮೂರನೇ ಸ್ಟೆಪ್ ಅಂದರೆ ಮೂರನೇ ರೆಮಿಡಿ. ಯಾರಿಗೆಲ್ಲ ತಮ್ಮ ಕೂದಲವನ್ನು ಜಾಸ್ತಿ ಅಂದರೆ ಅಂದ್ಕೊಳ್ಳಿ, ಇವಾಗ ನಿಮ್ಮ ಮನೆಯಲ್ಲಿ ಮದುವೆ ಇದೆ, ನಿಮಗೆ 2 ತಿಂಗಳಲ್ಲಿ ಕೂದಲು ಬೆಳೆಸ್ಕೋಬೇಕಾಗಿದೆ ಅಂದರೆ ನೀವು ಯೋಚಿಸ್ತೀರಾ, ಟೆನ್ಷನ್ ತಗೋತಾ ಇದ್ದರೆ ಈ ಒಂದು ವಿಡಿಯೋ ನಿಮ್ಮ ಸಲುವಾಗಿ. ಇವಾಗ ನೋಡಿ, ಇದಕ್ಕೆ ನಾನು ಅಂದರೆ ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ. ಹಸಿ ಶುಂಠಿಯಲ್ಲಿ ಇರ್ತಕ್ಕಂಥ ಆ್ಯಂಟಿ ಫಂಗಲ್, ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತೆ ಅಂದರೆ ನಿಮ್ಮ ಕೂದಲಿಗೆ ಬೆಳವಣಿಗೆ ಮಾಡೋಕ್ಕೂ ಸಾಕಷ್ಟು 100% ಇಲ್ಲದೆ 200% ವರ್ಕ್ ಮಾಡುತ್ತೆ. ಈರುಳ್ಳಿ ಜ್ಯೂಸ್ ಒಳಗೆ ಈ ಒಂದು ಹಸಿ ಶುಂಠಿ ಜ್ಯೂಸ್ ನೀವು ಅಲ್ಲಿ ಹಾಕ್ಕೊಂಡ್ರೆ ಹಾಗೂ ಮಿಕ್ಸ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ನಿಮ್ಮ ಕೂದಲು ಲೆಂತ್ಗೆ ಹಚ್ಚಬೇಕಿಲ್ಲ ಫ್ರೆಂಡ್ಸ್. ಮಾತ್ರ ನಿಮ್ಮ ಸ್ಕ್ಯಾಲ್ಸ್ಗೆ ಒಳ್ಳೆ ರೀತಿಯಲ್ಲಿ ಒಂದು ಕಾಟನ್ ತೊಗೊಂಡು ನೀವು ಇದನ್ನು ಮಾತ್ರ ನಿಮ್ಮ ಸ್ಕ್ಯಾಲ್ಸ್ ಮೇಲೆ ಜಾಸ್ತಿ ಕೂಡ ಮಸಾಜ್ ಮಾಡ್ಕೋಬೇಕಾಗಿಲ್ಲ. ಸ್ವಲ್ಪ ಅಂದರೆ ಹಲ್ಕೆ ಹಳು ನೀವು ಈ ಥರ ಇದಕ್ಕೆ ಹಚ್ಕೊಂಡ್ರೆ ಸಾಕು. ಇದು ನಿಮಗೆ ದುಪ್ಪಟವಾಗಿ ನಿಮ್ಮ ಹೇರ್ ಬೆಳವಣಿಗೆಗಾಗಿ ಹೆಲ್ಪ್ ಮಾಡುತ್ತೆ. ನಾನು ಜಾಸ್ತಿ ತೊಗೊಂಡಿಲ್ಲ, ಬರೀ 1 ಸ್ಪೂನಷ್ಟು ಏನಂದರೆ ಹಸಿ ಶುಂಠಿ ಜ್ಯೂಸನ್ನು ತೊಗೊಂಡಿದ್ದೀನಿ ಹಾಗೂ ಈರುಳ್ಳಿ ಜ್ಯೂಸ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಈ ಒಂದು ಮ್ಯಾಜಿಕ್ ರೆಮಿಡಿ ನೀವೇನಾದರೂ ನಿಮ್ಮ ಕೂದಲ ಮೇಲೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಕೂದಲು 100% ಇಲ್ಲದೆ 200% ಗ್ರೋತ್ ಆಗುವುದು. ಇದನ್ನು ನೀವು ದಿನಾಲೂ ಮಾಡಬೇಕು ಅವಶ್ಯಕತೆ ಇಲ್ಲ. ವಾರದಲ್ಲಿ ಬರೀ 2 ಸಲ ಮಾಡಿರಿ. ಯಾಕಂದರೆ 2 ಪದಾರ್ಥ ಕೂಡ ಸ್ಟ್ರಾಂಗ್ ಇದ್ದಾವೆ. ಹಾಗಾಗಿ ನಿಮಗೆ ಉಷ್ಣತೆ ಆಗಬಹುದು. ಇವೆಲ್ಲ ಮಾತನ್ನು ಧ್ಯಾನದಲ್ಲಿ ಇಟ್ಕೊಂಡು ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಬೇಕು. ಹಾಗೂ ನಿಮ್ಮನ್ನು ಎಲರ್ಜಿ ಇದ್ದರೆ ಇದನ್ನು ನೀವು ಸ್ಕಿಪ್ ಮಾಡಬಹುದು. ಇವಾಗ ನೋಡಿ, ಈ ಥರ ಸ್ಕ್ಯಾಲ್ಪ್ಸ್ ಮೇಲೆ ಸಾಫ್ಟಾಗಿ ಹಚ್ಕೊಳ್ಬೇಕು. ಲೆಂತ್ಗೆ ಹಚ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಮ್ಮ ಸ್ಕ್ಯಾಲ್ಪ್ ಮೇನ್ ಪಾರ್ಟ್ ಇರುತ್ತೆ ನಮ್ಮ ಕೂದಲು ಬೆಳವಣಿಗೆಗಾಗಲಿ, ಅಲ್ಲಿ ರಕ್ತ ಸಂಚಲನೆ ಮಾಡಿ ಇದು ನಿಮ್ಮ ಕೂದಲಿಗೆ ದುಪ್ಪಟವಾಗಿ ಬೆಳವಣಿಗೆನ ಕೊಡುತ್ತೆ. ಈ 3 ಸ್ಟೆಪ್ಸ್ ಅಂದರೆ ಈ 3 ಉಪಾಯ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಯಾರಿಗೆಲ್ಲ ಈ 3 ಪ್ರಾಬ್ಲಮ್ ಇದೆಯಲ್ಲ ಅವ್ರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ.